A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕೈವಾರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಾಗಿ ರವೀಂದ್ರ ಜಾಯಗೊಂಡೆ ಅಧಿಕಾರ ಸ್ವೀಕಾರ. ಚಿಂತಾಮಣಿ ತಾಲೂಕಿನ ಕೈವಾರ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯಾಗಿ ರವೀಂದ್ರ ಜಾಯಗೊಂಡೆ ಅಧಿಕಾರ ಸ್ವೀಕರಿಸಿದರು. ಪ್ರಭಾರಿ ಮುಖ್ಯಾಧಿಕಾರಿಯಾಗಿದ್ದ ಜಿಎನ್ ಚಲಪತಿ ಅಧಿಕಾರ ವಹಿಸಿಕೊಟ್ಟರು. ಕೈವಾರ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿರುವ ಕೈವಾರ ಮತ್ತು ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರದೇಶಗಳ ಅಭಿವೃದ್ಧಿಗಾಗಿ ಶ್ರಮಿಸಲಾಗುವುದು. ಕೈವಾರ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದ್ದು ಪ್ರತಿನಿತ್ಯ ಸಾವಿರಾರು ಯಾತ್ರಾರ್ಥಿಗಳು ಆಗಮಿಸುತ್ತಾರೆ. ಗ್ರಾಮದಲ್ಲಿ ಸ್ವಚ್ಛತೆ ಮತ್ತು ಕುಡಿಯುವ ನೀರಿಗಾಗಿ ಪ್ರಥಮ ಆದ್ಯತೆ ನೀಡಲಾಗುವುದು ಎಂದರು. ಗ್ರಾಮದ ಎಲ್ಲ ಮುಖಂಡರ ಸಹಕಾರದಿಂದ ನಾಗರಿಕರಿಗೆ ಮತ್ತು ಆಗಮಿಸುವ ಭಕ್ತರಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು. ಭವಿಷ್ಯವನ್ನ ಗಮನಿಸಿ ಹಂತ ಹಂತವಾಗಿ ಯೋಜನಾಬದ್ಧವಾದ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದು ಭರವಸೆ ನೀಡಿದರು. ನಾನು ರವೀಂದ್ರ ಜಾಯಗೊಂಡೆ ಅಂತ KMS ಮುಖ್ಯಾಧಿಕಾರಿ ಶ್ರೇಣಿ 1 ಇವತ್ತು ಕೈವಾರ ಪಟ್ಟಣ ಪಂಚಾಯಿತಿದು ಚಾರ್ಜ್ ತೊಗೊಳಕ್ಕೆ ಬಂದಿದ್ದೀನಿ. ಅಲ್ಲಿರುವಂಥ ಏನೇ ಸಮಸ್ಯೆಗಳಿದ್ದರೂ, ಸಾರ್ವಜನಿಕ ಸಮಸ್ಯೆಗಳಿದ್ದರೂ ಎಲ್ಲ ಕೆಲಸ ಕಾರ್ಯಗಳನ್ನು ಕಾನೂನುಬದ್ಧವಾಗಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ತಮ್ಮೆಲ್ಲರ ಸಹಕಾರ ಯಾವತ್ತೂ ಇರಲಿ ಅಂತ ಕೈವಾರ ಹಾಗೂ ಮಸ್ತೇನಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಸಾರ್ವಜನಿಕರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಾನು ದೊಡ್ಡಬಳ್ಳಾಪುರ ನಗರಸಭೆ ಮತ್ತು ಮಾದನಾಯಕನಹಳ್ಳಿ ನಗರಸಭೆಯಲ್ಲಿ ಕಂದಾಯ ಕೆಲಸ ಮಾಡಿದ್ದೀನಿ. ಇಲ್ಲಿ ಹೊಸದಾಗಿ ಈಗ ಪ್ರಮೋಷನ್ ಸಿಕ್ಕು ಮೀಟಿಂಗಲ್ಲಿದ್ದೆ. ಈಗ ಆದೇಶ ಆಗಿದೆ, ಸರ್ಕಾರದ ಆದೇಶದಂತೆ ಇಲ್ಲಿ ಚಾರ್ಜ್ ತಗೊಳ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ. ಈ ದಿನ ಕೈವಾರ ಪಟ್ಟಣ ಪಂಚಾಯಿತಿಗೆ ಪ್ರಪ್ರಥಮ ಮುಖ್ಯಾಧಿಕಾರಿಯಾಗಿ ನನ್ನನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಸಾಹೇಬರು, ಮಾನ್ಯ ಜಿಲ್ಲಾಧಿಕಾರಿಗಳು ನನಗೆ ಅವಕಾಶ ಕೊಟ್ಟಿದ್ದರು. ಸೊ ಅದರ ಅವಕಾಶದಂತೆ ನಾನು ಮುಖ್ಯಾಧಿಕಾರಿಯಾಗಿ ಈ ತಹಲ್ವರೆಗೂ ನಾನು ಕೆಲಸ ಮಾಡಿದ್ದೇನೆ. ಆ ಒಂದು ಸ್ಥಳಕ್ಕೆ ಇವತ್ತು ಸರ್ಕಾರದ ಸುತ್ತೋಲೆಯಂತೆ ಮಾನ್ಯ ರವೀಂದ್ರ ಜಾಯಗೊಂಡೆರವರು, ನನ್ನ ಆತ್ಮೀಯ ಸ್ನೇಹಿತರು, ಅವರು ಇವತ್ತು ಬಂದು ಅವ್ರಿಗೆ ಆದೇಶ ಆಗಿದೆ, ಇವತ್ತು ಬಂದು ವರದಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರಿಗೆ ನಾನು ಚಾರ್ಜನ್ನು ಕೊಡಲಿದ್ದೇನೆ. ಸೊ ಅವ್ರಿಗೂ ನಾನು ಈಗಾಗಲೇ ಹೇಳಿದ್ದೇನೆ ಈ ತಾಲೂಕಿನ ಒಂದು ಪರಿಚಯದ ಬಗ್ಗೆ. ಕೈವಾರ ಪುಣ್ಯಕ್ಷೇತ್ರವಾಗಿದ್ದು ಎಲ್ಲರೂ ಸಹ ಅಲ್ಲಿರುವಂಥವ್ರೆಲ್ಲರೂ ಸಹ ಸಹಕಾರ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಅವ್ರಿಗೂ ಸಹ ನಾನು ನಿರ್ದೇಶನ ಹೇಳಿದ್ದೇನೆ, ಅವ್ರಿಗೆ ಯಾವ ಥರ ಮಾಡಬೇಕೇನಂತ. ಸೊ ನನ್ನ ಆತ್ಮೀಯ ಸ್ನೇಹಿತರಾಗಿರೋದ್ರಿಂದ ಮತ್ತು ಕೈವಾರದಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳಿಂದ ಈಗಾಗಲೇ ಬೇಸಿಗೆ ಕಾಲ ಆರಂಭ ಆಗಿರೋದ್ರಿಂದ ನೀರಿನ ಸಮಸ್ಯೆ ಇದೆ ಅಲ್ಲಿ. ಸೊ ಅದನ್ನು ಸಹ ನಾನು ಅವ್ರ ಗಮನಕ್ಕೆ ತಂದಿದ್ದೇನೆ. ಇನ್ನು ಏನಿದೆಯೋ ಅದನ್ನು ನಾನು ಚಾರ್ಜ್ ಆದ್ಮೇಲೆ ಅವ್ರಿಗೆ ಹೇಳ್ತೀನಿ. ಸೊ ಒಟ್ಟಾರೆಯಾಗಿ ಕೈವಾರ ಹೊಸದಾಗಿರೋದ್ರಿಂದ ಕೈವಾರ ಮತ್ತು ಮಸ್ತೇನಹಳ್ಳಿ ಅಭಿವೃದ್ಧಿ ಕಡೆ ಕೊಂಡೊಯ್ಯಬೇಕಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಏನೋ ಒಂದು ಕನಸಿತ್ತು, ಆ ಕನಸಿಗೆ ಕೈಗೂಡಿಸ್ತಾರೆ ಅಂತ ಅವರು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಏನೇ ಕೆಲಸ ಕಾರ್ಯಗಳಲ್ಲಿ ಅವ್ರಿಗೂ ಸಹ ನಾನು ಸಂಪೂರ್ಣವಾಗಿ ತಾಲೂಕಿನಿಂದ ಸಹಕಾರ ಕೊಡ್ತೇನೆ. ಒಟ್ಟಾರೆಯಾಗಿ ಆ ಪುಣ್ಯಕ್ಷೇತ್ರವು ಮಾರ್ಪಾಡಾಗಬೇಕು, ಪಟ್ಟಣ ಪಂಚಾಯಿತಿ ಏನಿದೆಯೋ ಅದರಂತೆ ರೂಪುರೇಷೆಗಳೇನಿದೆ ಅದನ್ನು ಮಾರ್ಪಾಡಾಗಬೇಕು ಅಂತ ನಾನು ಅವರಲ್ಲಿ ತಿಳಿಸ್ತಾ, ಎಲ್ರಿಗೂ ಸಹಕಾರ ಕೊಟ್ಟಿದ್ದಕ್ಕೆ ಈಗಾಗಲೇ ಅಲ್ಲಿರುವಂಥ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾಗಿದ್ದರಂಥ ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ, ಮತ್ತು ಅಲ್ಲಿದ್ದಂಥ ನಾರಾಯಣಪ್ಪ ಅವರು, ಯಾರು ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ನಾರಾಯಣಪ್ಪ ಅವರು ಇರ್ಬೋದು, ಮತ್ತು ರೋಜಮ್ಮ ಅವರು ಇರ್ಬೋದು, ಅಧ್ಯಕ್ಷ ಆಗಿರ್ಬೋದು, ಹಾಲಿಯಲ್ಲಿದ್ದಂಥ ಅಧ್ಯಕ್ಷ ಇರ್ಬೋದು, ಮತ್ತು ಸಹಕಾರ ಕೊಟ್ಟಂತ ಎಲ್ರಿಗೂ, ವಿಶೇಷವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಸಾಹೇಬರಿಗೂ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಅವರಿಗೆ ಈ ಸಂದರ್ಭದಲ್ಲಿ ಚಾರ್ಜನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ನಮಸ್ಕಾರ.